Why do you think alcoholic beverages, let's say beers, which is one of the most sought after alcoholic beverage in the world, ಇದನ್ನ ಇ ಕಾಮ್ ಇರ್ಬೋದು, ಕ್ವಿಕ್ ಕಾಮ್ ಇರ್ಬೋದು, ಆರ್ ಆನ್ಲೈನ್ ಡೆಲಿವರೀಸ್ ಇರ್ಬೋದು, ಏನಕ್ಕೆ ಕರ್ನಾಟಕದಲ್ಲಿ ಐ ಆಮ್ ಶ್ಯೂರ್ ಅದರ್ ಪಾರ್ಟ್ಸ್ ಆಫ್ ದಿ ಇಂಡಿಯಾ ಆಸ್ ವೆಲ್ ಆಗಲ್ಲ? ವೈ ಡು ಥಿಂಕ್ ದಿಸ್ ಹ್ಯಾಪನ್ಸ್? ಫಾರ್ ಅ ವೆರಿ ಶಾರ್ಟ್ ಪೀರಿಯಡ್ ಕೋವಿಡ್ ಟೈಮಲ್ಲಿ ಅಡಾಪ್ಷನ್ ಆಯಿತು. ಯಾ. ಸೊ ಈಗ ಮೈಕ್ರೋಬ್ರೂರೀಸ್ ಅಂತ ಏನು ಹೇಳ್ತೀವಿ, ಬ್ರೂ ಪಬ್ಸ್, ಹ್ಮ್. ಅವರೆಲ್ಲ ಬಾಟಲ್ ಮಾಡಿ, ಯಾಕೆಂದರೆ ಅದು ಕೋವಿಡ್ ಟೈಮಲ್ಲಿ ಯಾರು ಆಚೆ Business ಹೋಗ್ತಾ ಇಲ್ಲ. ಇರಲಿಲ್ಲ, ಬಿಸ್ನೆಸ್ ಇಲ್ಲ, ಇದು ಕೂತಿದೆ, ಎಕ್ಸೈಸ್ ಡ್ಯೂಟಿ ಕಟ್ಟಿದ್ದೀವಿ, ಹ್ಮ್. ಏನೋ ಹೆಲ್ಪ್ ಮಾಡಿ ಅಂತ ಒಂದು ಪ್ರೇಯರ್ ಕೇಳಿದ್ರು ಎಲ್ಲ ಫುಲ್ ಕ್ರಾಫ್ಟ್ ಬ್ರೂವರ್ ಅಸೋಸಿಯೇಷನ್, ಬ್ರೂಯಿಂಗ್ ಅಸೋಸಿಯೇಷನ್. ಅದಕ್ಕೊಂದು ರಿಲೀಫ್ ಕೊಟ್ಟರು ಗೌರ್ಮೆಂಟ್. ಥರ ನೀವು ಪ್ಯಾಕೇಜ್ ಮಾಡಿ ಕಳಿಸಿ, ಯಾಕೆಂದರೆ ಬಿಯರ್ ಮಾಡಿಬಿಟ್ಟಿರ ಅದನ್ನು ಬಿಸಾಕೋಕ್ಕಾಗಲ್ಲ, ಬಿಸಾಕಿದ್ರು ಅದಕ್ಕೆ ಡ್ಯೂಟಿ ಕಟ್ಟಬೇಕು, ಅಂದರೆ ಡಂಪಿಂಗ್ ಚಾರ್ಜಸ್ ಅಂತೀವಿ. ಬಿಸಾಕಿದ್ರಿ ನೀವು ಮಾರಕ್ಕಾಗಿಲ್ಲ ಅಂದರೆ ನಮ್ಮ ತಪ್ಪಲ್ಲ, problem ಅಲ್ಲ. ಹಾಂ, ನೀವು ಮಾರಕ್ಕಾಗಿಲ್ಲ, ಸೊ ಅದಕ್ಕೆ ಅದೊಂದು ಫೈನ್ ಹಾಕ್ತಾರೆ. ಸೊ ನಾವೇನು ಈಗ ನಾವು ಬಿಸಾಕೋಕ್ಕೂ ಆಗಲ್ಲ, ನೀವು ಇದು ಇಡಕ್ಕೂ ಬಿಡ್ತಾ ಇಲ್ಲ, ಇದು ಎಕ್ಸ್ಪೈರ್ ಆಗ್ತದೆ ಅಂತ ಹೇಳ್ತಾ ಇರ, ಏನು ಮಾಡ್ಬೇಕು ನಾವು? ಸರಿ, ನೀವು ಪ್ಯಾಕೇಜ್ ಮಾಡಿ ಬಾಟ್ಲಲ್ಲಿ ಕಳಿಸಿ ಅಂತ ಶುರು ಮಾಡಿದ್ರು. ಸೊ ಅವರೇ ಓನಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ಗ್ರೌಲರ್ ಸಿಸ್ಟಮು, ಬಾಟಲ್ ಸಿಸ್ಟಮ್ ಎಲ್ಲ ಮಾಡಿ ಕೋವಿಡ್ ಟೈಮಲ್ಲಿ ಮಾಡಿದ್ರು. ಬೆಂಗಳೂರಲ್ಲೂ ಮಾಡಿದ್ರು, ಎಲ್ಲ ಫುಲ್ ಥ್ರೂ ಔಟ್ ಇಂಡಿಯಾ ಮಾಡಿದ್ರು. ಆಮೇಲೆ ಅದನ್ನು ಸ್ಟಾಪ್ ಮಾಡಿದ್ರು. ಯಾಕೆಂದರೆ ಪ್ಯಾಕೇಜಿಂಗ್ ಲೈಸೆನ್ಸೇ ಬೇರೆ. ಮೈಕ್ರೋಬ್ರೂವರಿಲಿ ಇದು ಕೊಟ್ಬಿಟ್ರೆ ಪ್ಯಾಕೇಜಿಂಗ್ ಅವರು ಎಷ್ಟು ದುಡ್ಡು ಖರ್ಚು ಮಾಡಿ ಲೈಸೆನ್ಸ್ ತೊಗೊಂಡು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿಯಾರಲ್ಲ, ಅವ್ರೇನು ಮಾಡಬೇಕು? ಸೊ ನೀವು ಆ ಕ್ಯಾಟಗರಿಗೆ ಬರಬೇಕು ಅಂದರೆ ನೀವು ಅಷ್ಟು ಸೆಟಪ್ ಹಾಕಬೇಕು, ಅಷ್ಟು ಸ್ಕೇಲಲ್ಲಿ ಮಾಡಬೇಕು ಅಂತ ಕ್ಯಾಪಿಂಗ್ ಇದೆ. ಇಲ್ಲಿದ್ರೆ ಇಷ್ಟೊತ್ತಿಗೆ ಎಲ್ಲ ಹೋಗಿರೋದು. ಬಟ್ ಇ ಕಾಮರ್ಸ್ಗೆ ಯಾಕೆ ಬರಲ್ಲ ಅಂದರೆ ಇಟ್ ಈಸ್ ಆಲ್ಕೋಹಾಲ್, ಬಿಡಲ್ಲ. ಆಲ್ಕೋಹಾಲಿಕ್ ಡೆಲಿವರೀಸ್ ಇಸ್ ನಾಟ್ ಇಲ್ಲಿಗಲ್, ಸೊ ಅದಕ್ಕೆ ಅದು ಮಾಡಲ್ಲ. ಬಟ್ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅವ್ರು ಇಟ್ ಸ್ಟಿಲ್ ದೇರ್. ಐ ಥಿಂಕ್ ವೆಸ್ಟ್ ಬೆಂಗಾಲಲ್ಲಿ ವೆನ್ ಐ ವಾಸ್ ವರ್ಕಿಂಗ್ ದೇರ್, ಅಲ್ಲಿ ಸ್ವಿಗ್ಗಿ ಅವರೆಲ್ಲ ಡೆಲಿವರಿ ಮಾಡ್ತಾಯಿದ್ರು. ಹೌದಾ? ಹಾಂ, ಸ್ವಿಗ್ಗಿ, ಆಮೇಲೆ ಸ್ವಿಗ್ಗಿ ಇನ್ಸ್ಟಾ ಮಾರ್ಟಿಂದ ಹೋಗೋದು, ಗುಡ್ ಸೆಲೆಕ್ಟ್ ಬಿಯರ್, ಆಮೇಲೆ ಆ MRP ಸ್ಟೋರಿಂದ ಅಲ್ಲಿರೋ ಆ ಸೊಸೈಟಿಲಿ ಅಲ್ಲಿ ಎಲ್ಲಿದೆ ಅದ್ರ ಹತ್ರದಿಂದ ಹೋಗೋದು, ಡೆಲಿವರಿ ಆಗ್ತಾಯಿತ್ತು. ಇಟ್ ವಾಸ್ ಸಕ್ಸಸ್ಫುಲ್. ಬಟ್ ಅದನ್ನು ಎಲ್ಲಿ ಅಡಾಪ್ಷನ್ನು ಮಾಡಿಲ್ಲ ಅಷ್ಟೇ. ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಇಟ್ ಈಸ್ ಆಲ್ ಅಬೌಟ್ ಯಾರು ಹೆಂಗೆ ತರಿಸ್ಬೇಕು, ಎಲ್ಲಿ ಏನು ಬ್ಯೂರೋಕ್ರಸಿ ಇಶ್ಯೂಸ್ ಇದೆ ಅದನ್ನು ಸಾಲ್ವ್ ಮಾಡಿದ್ರೆ ಎನಿಥಿಂಗ್ ಇಸ್ ಪಾಸಿಬಲ್. ಬಟ್ ಎಲ್ಲದಕ್ಕೂ ಅಷ್ಟು ಖರ್ಚು ಮಾಡಬೇಕೋ ಬೇಡವಾ ಅನ್ನೋದು ಯೋಚನೆ ಮಾಡ್ತಾರೆ ಕಂಪನೀಸ್. ಖರ್ಚು ಮಾಡಿ ನನಗೇನು ಯೂಸ್ ಇಲ್ಲ ಅಂದರೆ ವಿಲ್ ಡ್ರಾಪ್ ದ ಪ್ಲ್ಯಾನ್. ಬಟ್ ಅಮೆಝಾನ್ ವಾಸ್ ರೆಡಿ ಡ್ಯೂರಿಂಗ್ ಕೋವಿಡ್ ಟೈಮ್. ಅದು ಅಡಾಪ್ಷನ್ ಆಗಿಬಿಟ್ಟಿದ್ರೆ ಕನ್ಸಂಪ್ಷನ್ ಆಟೋಮೆಟಿಕ್ಲಿ ಟ್ರೆಂಡ್ ವುಡ್ ಹ್ಯಾವ್ ಬೀನ್ ಮೋರ್ ಅಡಾಪ್ಟಿವ್, ಅಂದರೆ ಕನ್ಸಂಪ್ಷನ್ ಜಾಸ್ತಿ ಆಗಿರೋದು ಆಲ್ಕೋಹಾಲ್ ಬೆವರೇಜಸ್. ಓಕೆ. ಸೊ ದಟ್ ಈಸ್ ಗುಡ್ ಆ್ಯಂಡ್ ಬ್ಯಾಡ್ ಅಟ್ ದ ಸೇಮ್ ಟೈಮ್. ಯಾಕಂದರೆ ಆಲ್ಕೋಹಾಲ್ ಬೆವರೇಜ್ ಜಾಸ್ತಿ ಆಗ್ತದೆ ಅಂತ ಒಂದು ಅಪೋಸಿಂಗ್ ಪಾರ್ಟಿ ಹೇಳ್ಬೋದು, ನಿಮ್ಮಿಂದ ಆಲ್ಕೋಹಾಲ್ ಜಾಸ್ತಿ ಇದಾಗ್ತದೆ, ಬಟ್ ದುಡ್ಡು ಬರ್ತಾ ಇದೆ ಗೌರ್ಮೆಂಟ್ಗೆ, ಅದರಿಂದನೇ ಹೈಯೆಸ್ಟ್ ರೆವೆನ್ಯೂ ಬರೋದು. ಸೊ ದಟ್ ಈಸ್ ಪಾಸಿಟಿವ್ ಆಲ್ಸೋ. ಈಗ ಟ್ರೆಂಡ್, ಈಗ ಡೌನ್ವರ್ಡ್ ಟ್ರೆಂಡ್, ಸ್ವಲ್ಪ ಆಲ್ಕೋಹಾಲ್ ಸ್ಟ್ಯಾಗ್ನೇಷನಲ್ಲಿದೆ, ಮೇಲೂ ಹೋಗ್ತಾ ಇಲ್ಲ, ಕೆಳಗಡೆ ಗ್ಲೋಬಲಿ ಕನ್ಸಂಪ್ಷನ್ ಕಮ್ಮಿ ಆಗಿದೆ. ಸೊ ದಟ್ ವಿ ಕುಡ್ ಹ್ಯಾವ್ ಅವಾಯ್ಡೆಡ್ ಇನ್ ಇಂಡಿಯಾ, ಈಸಿಲಿ ಅವಾಯ್ಡ್ ಮಾಡ್ಬೋದಾಯ್ತು ಈ ಥರ ಅಡಾಪ್ಷನ್ ಜಾಸ್ತಿ ಮಾಡಿ. ಯಾಕಂದರೆ ಹರ್ಡಲ್ಸ್ ಜಾಸ್ತಿ ಇದೆ ಇದಕ್ಕೆ, ಇದು ಅದು ಅದು ಇದು. ಸೊ ಏನಾಗ್ಬಿಡುತ್ತೆ, ಬಿಸ್ನೆಸ್ ಮ್ಯಾನ್ಗೆ ಇದೇ ಬಿಡೋ ಬದಲು ಬೇರೆ ಬಿಸ್ನೆಸ್ ಮಾಡ್ತೀನಿ, ಹಂಗಾದಾಗ ಏನಾಗುತ್ತೆ, ಆಟೋಮೆಟಿಕ್ ಎಂಥೂಸಿಯಾಸಮ್ ಅದ್ರ ಬಗ್ಗೆ ಕಮ್ಮಿ ಆಗುತ್ತೆ. ಸೊ ನೀವು ಎಂಥೂಸಿಯಾಸಮ್ ರೂಟ್ ಕೊಟ್ಟರೆ ಆಂಟ್ರಪ್ರನರ್ಸ್ಗೆ 100% ಅದು ಅಡಾಪ್ಷನ್ ಜಾಸ್ತಿ ಆಗೇ ಆಗುತ್ತೆ. ಗೊತ್ತಾಯ್ತು. ಬಟ್ ದಟ್ ಡಸಂಟ್ ಮೀನ್ ನಾವು ಕೆಟ್ಟದ್ದು ಬಯಸಬೇಕು ಅಂತೇನಿಲ್ಲ. ಒಳ್ಳೆ ಪ್ರಾಡಕ್ಟ್ಸ್ನ ಕೊಡೋಣ ಮಾರ್ಕೆಟ್ಗೆ. ಇಂಡಿಯನ್ ಮಾರ್ಕೆಟಲ್ಲಿ ಪ್ರಾಬ್ಲಮ್ ಏನಂದರೆ ಎಲ್ಲ ಚೀಪ್ ಪ್ರಾಡಕ್ಟ್ಸ್ ನೋಡಿ ಜನಕ್ಕೆ ಅದೇ ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಸೊ ಒಳ್ಳೆ ಪ್ರಾಡಕ್ಟ್ಸ್ ಮಾರ್ಕೆಟ್ಗೆ ಹೋದರೆ ಕನ್ಸಂಪ್ಷನ್ ಒಳ್ಳೆ ಪ್ರಾಡಕ್ಟ್ಸ್ದಾಗಿರುತ್ತೆ, ಲೋಕಲ್ ಪ್ರಾಡಕ್ಟ್ಸ್ದಿರುತ್ತೆ. ಯಾವುದೋ ಇಂಟರ್ನ್ಯಾಷನಲ್ ಕಂಪನೀಸು ಎಲ್ಲ ದೊಡ್ಡ ಕಂಪನಿಗಳು ತೊಗೊಂಡು ಅವ್ರು ದುಡ್ಡು ಮಾಡಲ್ಲ, ಇಂಡಿಯನ್ ಎಕಾನಮಿ ಬೆಳೆಯುತ್ತೆ. ಸೊ ಆಲ್ ಇಂಡಿಯನ್ ಎಕಾನಮಿ ವಿಲ್ ಗೆಟ್ ಹೋಲ್ಡ್ ಆಫ್ ಎವ್ರಿಥಿಂಗ್. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಹೌ ಇಟ್ ಇಸ್.